ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮೆಲ್ಲಾ ಪ್ರತಿನಿಧಿಗಳು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಬೆಂಗಳೂರಿನಲ್ಲಿ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡಿರೋದು ಸಾರ್ವಜನಿಕವಾಗಿ ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಜನಸಾಮಾನ್ಯರು. ಈ ಕಾರಣದಿಂದ ಬಾಯ್ಕಾಟ್ ಮೆಟ್ರೋ ಅನ್ನೋ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ, ಲೈವ್ ರಿಪೋರ್ಟ್, ಬನ್ನಿ ನೋಡೋಣ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಇದೀಗ ಮೆಟ್ರೋ ವಿರುದ್ಧ ಆಕ್ರೋಶ ಶುರುವಾಗ್ತಾ ಇದೆ. ಪ್ರಮುಖವಾಗಿ BMRCL ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ದಿನನಿತ್ಯ ಮೆಟ್ರೋವನ್ನು ಬಳಕೆ ಮಾಡುವಂಥ ಜನ ಏನಿದ್ದಾರೆ ಅವರಿಗೆ ಈ ಒಂದು ಮೆಟ್ರೋ ದರ ಏರಿಕೆ ಹೊರೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಬೆಂಗಳೂರಿನಲ್ಲಿ ಮೆಟ್ರೋವನ್ನು ಬಾಯ್ಕಾಟ್ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಪೋಸ್ಟರ್ಗಳು ಕೂಡ ಓಡಾಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮೆಟ್ರೋ ಬಾಯ್ಕಾಟ್ ವಿರುದ್ಧ ಆಕ್ರೋಶವನ್ನು ಕೂಡ ಆಗ್ತಾ ಇದ್ದಾರೆ. ಮೆಟ್ರೋ ಬಾಯ್ಕಾಟ್ ಮಾಡಿದರೆ BMRCLಗೆ ಬುದ್ಧಿ ಬರುತ್ತೆ, ಒಂದು ವಾರಗಳ ಕಾಲ ಮೆಟ್ರೋದಲ್ಲಿ ಓಡಾಡದೆ ಹೋದರೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳು ಶುರುವಾಗ್ತಾ ಇದೆ. ಇನ್ನು ಮತ್ತೊಂದು ಭಾಗವಾಗಿ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಮೆಟ್ರೋಗಳೇನಿದೆ, ದೆಹಲಿ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಅದರ ಜೊತೆಗೆ ಚೆನ್ನೈ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಭಾಗದಲ್ಲಿರುವಂತಹ ಮೆಟ್ರೋ ನಿಲ್ದಾಣಗಳಲ್ಲಿರುವಂಥ ಪ್ರೈಸ್ ಮತ್ತು ಬೆಂಗಳೂರಿನಲ್ಲಿರುವಂತಹ ದರದವನ್ನು ಕಂಪೇರ್ ಮಾಡುವಂಥ ಕೆಲಸವನ್ನು ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಮೆಟ್ರೋ ಕಡೆಗೆ ಮುಖ ಮಾಡದೇ ಇರುವಲ್ಲೂ ಒಂದಿಷ್ಟು ಜನ ನಿರ್ಧಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರಿಗ ಇಡೀ ರಾಜ್ಯದಲ್ಲಿ ಕಂಪೇರ್ ಮಾಡಿದರೆ, ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಬೆಂಗಳೂರು ಮೆಟ್ರೋನೇ ಕಾಸ್ಟ್ಲಿ. ಎಷ್ಟು ಹೊರೆ ಆಗುತ್ತೆ ಸರ್ ಈ ರೀತಿ ಇದ್ದರೆ ಅಂತ? ಈಗ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ. ರಾಜ್ಯ ಸರ್ಕಾರ ಕರ್ನಾಟಕ ನಾಡಿನ ಎಲ್ಲ ಜನತೆಯ ಹಿತವನ್ನು ಕಾಪಾಡಿಕೊಂಡು ರೇಟನ್ನು ಆದಷ್ಟು ಮಟ್ಟಿಗೆ ಸರಿಪಡಿಸ್ಕೋಬೇಕು. ಇಲ್ಲ ಅಂತಂದರೆ ಮುಂದೆ ಅವರಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ. ಈ ಥರ ಎಲ್ಲ ಒಂದು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ರೇಟೆಲ್ಲ ಜಂಪ್ ಮಾಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿಯೂ ಕೂಡ ರೇಟು ಇದಾಗ್ತಾಯಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ತನ್ನ ಸ್ವಾರ್ಥಕ್ಕಾಗಿ ಏನಪ್ಪ ಅಂದ್ರೆ ಜನಕ್ಕೆ, ಮಹಾಜನತೆಗೆ, ಕರ್ನಾಟಕದ ಮಹಾಜನತೆಗೆ ಏನಪ್ಪ ಅಂದ್ರೆ ಬೆಲೆ ಕೊಡ್ತಾ ಇದೆ ಹೇಳಿ. ಯಾಕಂತ ಹೇಳಿದ್ರೆ ದರ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಫೆಬ್ರವರಿ 9ರಿಂದ ಈ ಒಂದು ನೂತನ ಪರಿಷ್ಕೃತ ದರ ಜಾರಿಗೆ ಬರಲಿಕ್ಕಿದೆ. ಈ ಒಂದು ದರ ಏನಾದರೂ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಜನ ಸಂಪೂರ್ಣವಾಗಿ ಬಾಯ್ಕಾಟ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದರೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರಿಗ 9ನೇ ತಾರೀಕಿಂದ ದರ ಏರಿಕೆ ಆಗುತ್ತೆ ಮೆಟ್ರೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಹೊರೆ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ ರೇಟ್ ಜಾಸ್ತಿ ಆಗಿದ್ರೆ? ಎಲ್ಲ ಕಷ್ಟ ಆಗುತ್ತೆ, ಏರಿಸಬಾರ್ದು. ಆ್ಯಕ್ಚುಲಿ ರೇಟ್ನ ಕಡಿಮೆ ಮಾಡಬೇಕು ಆ್ಯಕ್ಚುಲಿ. ಸರಿಗ ಇನ್ನೊಂದು, ಈಗ ದರ ಏರಿಕೆ ಮಾಡ್ತೀನಿ ಅಂದಂಥ ಸಂದರ್ಭದಲ್ಲಿ ಈಗೊಂದು ಚರ್ಚೆ ಶುರುವಾಗಿದೆ. ಮೆಟ್ರೋನೇ ಬಾಯ್ಕಾಟ್ ಮಾಡಿಬಿಡೋಣ, ಒಂದು ವಾರ ಮೆಟ್ರೋದಲ್ಲಿ ಓಡಾಡೋದೇ ಬೇಡ, ಆಗ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅಂತ. ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಮತ್ತು ಇದ್ರ ಬಗ್ಗೆ, ಈ ಒಂದು ಆಕ್ರೋಶದ ಬಗ್ಗೆ ಏನು ಹೇಳ್ತೀರಾ? ಅವರು ಅರ್ಥ ಮಾಡಿಕೊಂಡು ಆ ಥರ ಎಲ್ಲ ಮಾಡಬಾರ್ದು, ಏರಿಸಬಾರ್ದು ರೇಟ್ನ. ಆಟೋಮೆಟಿಕ್ಕಾಗಿ ಸುಮ್ಮನೆ ಸಡನ್ಲಿ ಲಾಸ್ಟ್ ಟೈಮು ತುಂಬ ಏರಿಸಿದ್ದಾರೆ, ಇವಾಗೂ ಸಡನ್ಲಿ ಏರಿಸಿದ್ರೆ ಎಲ್ಲ ತೊಂದರೆ ಆಗುತ್ತೆ ಟ್ರಾವೆಲ್ಸ್ ಮಾಡೋಕ್ಕೆಲ್ಲ. ಅದಕ್ಕೆ ಇದಿಷ್ಟು ಪ್ರಯಾಣಿಕರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ದರವನ್ನು ಏರಿಸಬಾರ್ದು. ಈ ಹಿಂದೆ ಕೂಡ ದರವನ್ನು ಏರಿಸುವಂಥ ಕೆಲಸವನ್ನು ಮಾಡಿದರು, ಆದರೆ ಮತ್ತೆ ಇದೀಗ ದರವನ್ನು ಏರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಒಂದಿಷ್ಟು ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ HRN ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮೆಲ್ಲಾ ಪ್ರತಿನಿಧಿಗಳು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಬೆಂಗಳೂರಿನಲ್ಲಿ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡಿರೋದು ಸಾರ್ವಜನಿಕವಾಗಿ ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಜನಸಾಮಾನ್ಯರು. ಈ ಕಾರಣದಿಂದ ಬಾಯ್ಕಾಟ್ ಮೆಟ್ರೋ ಅನ್ನೋ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ, ಲೈವ್ ರಿಪೋರ್ಟ್, ಬನ್ನಿ ನೋಡೋಣ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಇದೀಗ ಮೆಟ್ರೋ ವಿರುದ್ಧ ಆಕ್ರೋಶ ಶುರುವಾಗ್ತಾ ಇದೆ. ಪ್ರಮುಖವಾಗಿ BMRCL ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ದಿನನಿತ್ಯ ಮೆಟ್ರೋವನ್ನು ಬಳಕೆ ಮಾಡುವಂಥ ಜನ ಏನಿದ್ದಾರೆ ಅವರಿಗೆ ಈ ಒಂದು ಮೆಟ್ರೋ ದರ ಏರಿಕೆ ಹೊರೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಬೆಂಗಳೂರಿನಲ್ಲಿ ಮೆಟ್ರೋವನ್ನು ಬಾಯ್ಕಾಟ್ ಮಾಡಬೇಕು ಅನ್ನುವಂಥ ಒಂದಿಷ್ಟು ಪೋಸ್ಟರ್ಗಳು ಕೂಡ ಓಡಾಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮೆಟ್ರೋ ಬಾಯ್ಕಾಟ್ ವಿರುದ್ಧ ಆಕ್ರೋಶವನ್ನು ಕೂಡ ಆಗ್ತಾ ಇದ್ದಾರೆ. ಮೆಟ್ರೋ ಬಾಯ್ಕಾಟ್ ಮಾಡಿದರೆ BMRCLಗೆ ಬುದ್ಧಿ ಬರುತ್ತೆ, ಒಂದು ವಾರಗಳ ಕಾಲ ಮೆಟ್ರೋದಲ್ಲಿ ಓಡಾಡದೆ ಹೋದರೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳು ಶುರುವಾಗ್ತಾ ಇದೆ. ಇನ್ನು ಮತ್ತೊಂದು ಭಾಗವಾಗಿ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಮೆಟ್ರೋಗಳೇನಿದೆ, ದೆಹಲಿ ಆಗಿರ್ಬೋದು,
ಕೋಲ್ಕತ್ತಾ ಆಗಿರ್ಬೋದು, ಅದರ ಜೊತೆಗೆ ಚೆನ್ನೈ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಭಾಗದಲ್ಲಿರುವಂತಹ ಮೆಟ್ರೋ ನಿಲ್ದಾಣಗಳಲ್ಲಿರುವಂಥ ಪ್ರೈಸ್ ಮತ್ತು ಬೆಂಗಳೂರಿನಲ್ಲಿರುವಂತಹ ದರದವನ್ನು ಕಂಪೇರ್ ಮಾಡುವಂಥ ಕೆಲಸವನ್ನು ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಮೆಟ್ರೋ ಕಡೆಗೆ ಮುಖ ಮಾಡದೇ ಇರುವಲ್ಲೂ ಒಂದಿಷ್ಟು ಜನ ನಿರ್ಧಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರಿಗ ಇಡೀ ರಾಜ್ಯದಲ್ಲಿ ಕಂಪೇರ್ ಮಾಡಿದರೆ, ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಬೆಂಗಳೂರು ಮೆಟ್ರೋನೇ ಕಾಸ್ಟ್ಲಿ. ಎಷ್ಟು ಹೊರೆ ಆಗುತ್ತೆ ಸರ್ ಈ ರೀತಿ ಇದ್ರೆ ಅಂತ? ಈಗ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ. ರಾಜ್ಯ ಸರ್ಕಾರ ಕರ್ನಾಟಕ ನಾಡಿನ ಎಲ್ಲ ಜನತೆಯ ಹಿತವನ್ನು ಕಾಪಾಡಿಕೊಂಡು ರೇಟನ್ನು ಆದಷ್ಟು ಮಟ್ಟಿಗೆ ಸರಿಪಡಿಸ್ಕೋಬೇಕು. ಇಲ್ಲ ಅಂತಂದರೆ ಮುಂದೆ ಅವರಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ. ಈ ಥರ ಎಲ್ಲ 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ರೇಟೆಲ್ಲ ಜಂಪ್ ಮಾಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿಯೂ ಕೂಡ ರೇಟು ಇದಾಗ್ತಾಯಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ತನ್ನ ಸ್ವಾರ್ಥಕ್ಕಾಗಿ ಏನಪ್ಪ ಅಂದರೆ ಜನಕ್ಕೆ, ಮಹಾಜನತೆಗೆ, ಕರ್ನಾಟಕದ ಮಹಾಜನತೆಗೆ ಏನಪ್ಪ ಅಂದ್ರೆ ಬೆಲೆ ಕೊಡ್ತಾ ಇದೆ ಹೇಳಿ. ಯಾಕಂತ ಹೇಳಿದ್ರೆ ದರ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಫೆಬ್ರವರಿ 9ರಿಂದ ಈ ಒಂದು ನೂತನ ಪರಿಷ್ಕೃತ ದರ ಜಾರಿಗೆ ಬರಲಿಕ್ಕಿದೆ. ಈ ಒಂದು ದರ ಏನಾದರೂ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಜನ ಸಂಪೂರ್ಣವಾಗಿ ಬಾಯ್ಕಾಟ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದರೆ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರಿಗ 9ನೇ ತಾರೀಕಿಂದ ದರ ಏರಿಕೆ ಆಗುತ್ತೆ ಮೆಟ್ರೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಹೊರೆ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ ರೇಟ್ ಜಾಸ್ತಿ ಆಗಿದ್ರೆ? ಎಲ್ಲ ಕಷ್ಟ ಆಗುತ್ತೆ, ಏರಿಸಬಾರ್ದು. ಆ್ಯಕ್ಚುಲಿ ರೇಟ್ನ ಕಡಿಮೆ ಮಾಡಬೇಕು ಆ್ಯಕ್ಚುಲಿ. ಸರಿಗ ಇನ್ನೊಂದು, ಈಗ ದರ ಏರಿಕೆ ಮಾಡ್ತೀನಿ ಅಂದಂಥ ಸಂದರ್ಭದಲ್ಲಿ ಈಗೊಂದು ಚರ್ಚೆ ಶುರುವಾಗಿದೆ. ಮೆಟ್ರೋನೇ ಬಾಯ್ಕಾಟ್ ಮಾಡಿಬಿಡೋಣ, 1 ವಾರ ಮೆಟ್ರೋದಲ್ಲಿ ಓಡಾಡೋದೇ ಬೇಡ, ಆಗ ಸರ್ಕಾರಕ್ಕೆ ಬುದ್ಧಿ ಬರುತ್ತೆ ಅಂತ. ಇದಕ್ಕೆ ನಿಮ್ಮ ಬೆಂಬಲ ಇದೆಯಾ? ಮತ್ತು ಇದ್ರ ಬಗ್ಗೆ, ಈ ಒಂದು ಆಕ್ರೋಶದ ಬಗ್ಗೆ ಏನು ಹೇಳ್ತೀರಾ? ಅವರು ಅರ್ಥ ಮಾಡಿಕೊಂಡು ಆ ಥರ ಎಲ್ಲ ಮಾಡಬಾರ್ದು, ಏರಿಸಬಾರ್ದು ರೇಟ್ನ. ಆಟೋಮೆಟಿಕ್ಕಾಗಿ ಸುಮ್ಮನೆ ಸಡನ್ಲಿ ಲಾಸ್ಟ್ ಟೈಮು ತುಂಬ ಏರಿಸಿದ್ದಾರೆ, ಇವಾಗೂ ಸಡನ್ಲಿ ಏರಿಸಿದ್ರೆ ಎಲ್ಲ ತೊಂದರೆ ಆಗುತ್ತೆ ಟ್ರಾವೆಲ್ಸ್ ಮಾಡೋಕ್ಕೆಲ್ಲ. ಅದಕ್ಕೆ ಇದಿಷ್ಟು ಪ್ರಯಾಣಿಕರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ದರವನ್ನು ಏರಿಸಬಾರ್ದು. ಈ ಹಿಂದೆ ಕೂಡ ದರವನ್ನು ಏರಿಸುವಂಥ ಕೆಲಸವನ್ನು ಮಾಡಿದರು, ಆದರೆ ಮತ್ತೆ ಇದೀಗ ದರವನ್ನು ಏರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿ ಒಂದಿಷ್ಟು ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ HRN ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮೆಲ್ಲಾ ಪ್ರತಿನಿಧಿಗಳು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಬೆಂಗಳೂರಿನಲ್ಲಿ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡಿರೋದು ಸಾರ್ವಜನಿಕವಾಗಿ ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಜನಸಾಮಾನ್ಯರು. ಈ ಕಾರಣದಿಂದ ಬಾಯ್ಕಾಟ್ ಮೆಟ್ರೋ ಅನ್ನೋ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ, ಲೈವ್ ರಿಪೋರ್ಟ್, ಬನ್ನಿ ನೋಡೋಣ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಇದೀಗ ಮೆಟ್ರೋ ವಿರುದ್ಧ ಆಕ್ರೋಶ ಶುರುವಾಗ್ತಾ ಇದೆ. ಪ್ರಮುಖವಾಗಿ BMRCL ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ದಿನನಿತ್ಯ ಮೆಟ್ರೋವನ್ನು ಬಳಕೆ ಮಾಡುವಂಥ ಜನ ಏನಿದ್ದಾರೆ ಅವರಿಗೆ ಈ ಒಂದು ಮೆಟ್ರೋ ದರ ಏರಿಕೆ ಹೊರೆ ಆಗ್ತಾ ಇರುವಂಥದ್ದು. ಇದರಿಂದಾಗಿ ಬೆಂಗಳೂರಿನಲ್ಲಿ ಮೆಟ್ರೋವನ್ನು ಬಾಯ್ಕಾಟ್ ಮಾಡಬೇಕು ಅನ್ನುವಂಥ ಒಂದಿಷ್ಟು ಪೋಸ್ಟರ್ಗಳು ಕೂಡ ಓಡಾಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮೆಟ್ರೋ ಬಾಯ್ಕಾಟ್ ವಿರುದ್ಧ ಆಕ್ರೋಶವನ್ನು ಕೂಡ ಆಗ್ತಾ ಇದ್ದಾರೆ. ಮೆಟ್ರೋ ಬಾಯ್ಕಾಟ್ ಮಾಡಿದರೆ BMRCLಗೆ ಬುದ್ಧಿ ಬರುತ್ತೆ, 1 ವಾರಗಳ ಕಾಲ ಮೆಟ್ರೋದಲ್ಲಿ ಓಡಾಡದೆ ಹೋದರೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಶುರುವಾಗ್ತಾ ಇದೆ. ಇನ್ನು ಮತ್ತೊಂದು ಭಾಗವಾಗಿ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಮೆಟ್ರೋಗಳೇನಿದೆ, ದೆಹಲಿ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಅದರ ಜೊತೆಗೆ ಚೆನ್ನೈ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಭಾಗದಲ್ಲಿರುವಂತಹ ಮೆಟ್ರೋ ನಿಲ್ದಾಣಗಳಲ್ಲಿರುವಂಥ ಪ್ರೈಸ್ ಮತ್ತು ಬೆಂಗಳೂರಿನಲ್ಲಿರುವಂತಹ ದರದವನ್ನು ಕಂಪೇರ್ ಮಾಡುವಂಥ ಕೆಲಸವನ್ನು ಕೂಡ ಇದೀಗ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಮೆಟ್ರೋ ಕಡೆಗೆ ಮುಖ ಮಾಡದೇ ಇರುವಲ್ಲೂ ಒಂದಿಷ್ಟು ಜನ ನಿರ್ಧಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರಿಗ ಇಡೀ ರಾಜ್ಯದಲ್ಲಿ ಕಂಪೇರ್ ಮಾಡಿದರೆ, ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಬೆಂಗಳೂರು ಮೆಟ್ರೋನೇ ಕಾಸ್ಟ್ಲಿ. ಎಷ್ಟು ಹೊರೆ ಆಗುತ್ತೆ ಸರ್ ಈ ರೀತಿ ಇದ್ರೆ ಅಂತ? ಈಗ ಇದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ. ರಾಜ್ಯ ಸರ್ಕಾರ ಕರ್ನಾಟಕ ನಾಡಿನ ಎಲ್ಲ ಜನತೆಯ ಹಿತವನ್ನು ಕಾಪಾಡಿಕೊಂಡು ರೇಟನ್ನು ಆದಷ್ಟು ಮಟ್ಟಿಗೆ ಸರಿಪಡಿಸ್ಕೋಬೇಕು. ಇಲ್ಲ ಅಂತಂದರೆ ಮುಂದೆ ಅವರಿಗೆ ಜನ ತಕ್ಕ ಉತ್ತರ ಕೊಡ್ತಾರೆ. ಈ ಥರ ಎಲ್ಲ 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ರೇಟೆಲ್ಲ ಜಂಪ್ ಮಾಡಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಿಯೂ ಕೂಡ ರೇಟು ಇದಾಗ್ತಾಯಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ತನ್ನ ಸ್ವಾರ್ಥಕ್ಕಾಗಿ ಏನಪ್ಪ ಅಂದರೆ ಜನಕ್ಕೆ, ಮಹಾಜನತೆಗೆ, ಕರ್ನಾಟಕದ ಮಹಾಜನತೆಗೆ ಏನಪ್ಪ ಅಂದ್ರೆ ಬೆಲೆ ಕೊಡ್ತಾ ಇದೆ ಹೇಳಿ. ಯಾಕಂತ ಹೇಳಿದ್ರೆ ದರ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಫೆಬ್ರವರಿ